ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗ್ನೇಯ ಪದವೀಧರ ಕ್ಷೇತ್ರದ ಭಾಜಪ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಕೆಎಂ ಸುರೇಶ್ ರವರೇ, ವೇದಿಕೆ ಮೇಲೆ ರಾಜ್ಯ ಕಾಡುಗೊಲ್ಲ ನಿಗಮ ಅಧ್ಯಕ್ಷ ಆಗಿರುವಂತಹ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜಣ್ಣ ಅವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, ರಘುನಂದನ್ ಅವರಿದ್ದಾರೆ, ರಘುಚಂದನ್ ಅವರಿದ್ದಾರೆ, ಚಂದ್ರಣ್ಣ ಅವರ ಸುಪುತ್ರರು, ತಿಪ್ಪೇಸ್ವಾಮಿ ಅವರ ಸುಪುತ್ರ ಆಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಾರ್ಥರವರಿದ್ದಾರೆ, ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣ ಅವರು, ನಗರ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಲೋಕೇಶ್ ರವರು, ಮಾಜಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ವೀರೇಂದ್ರನಾಥ್ ರವರಿದ್ದಾರೆ, ಲಕ್ಷ್ಮೀಕಾಂತ್ ಅವರು, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಧುಗಿರಿ ಗಿರೀಶ್ ರವರಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಶ್ರದ್ಧೆಯ ಹಿರಿಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮತದಾರರು ಕೂಡ ಬಂದಿದ್ದಾರೆ, ಯುವಕ ಯುವತಿಯರು ಬಂದಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಂಧುಗಳಿಗಾಗಲೇ ನಮ್ಮೆಲ್ಲ ಹಿರಿಯರೆಲ್ಲರೂ ಕೂಡ ಮಾತನಾಡಿರೋ ಹಾಗೆ ಈ ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆಯ ನಿಮಿತ್ತ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಹಿಂದೆ 8 ಬಾರಿ ಈ ಕ್ಷೇತ್ರವನ್ನ ನಿರಂತರವಾಗಿ ಪ್ರತಿನಿಧಿಸಿಕೊಂಡು ಬಂದಿರತಕ್ಕಂಥದ್ದು. ಪದವೀಧರ ಕ್ಷೇತ್ರ ಇರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಇದರ ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ವಿಧಾನ ಪರಿಷತ್ನಲ್ಲಿ ನಮ್ಮನ್ನ ಸರಿಯಾಗಿರ್ತಕ್ಕಂಥ ಒಂದು ಸೂಕ್ತ ವ್ಯಕ್ತಿಗಳಲ್ಲಿ ಪ್ರತಿನಿಧಿಸಬೇಕು. MLC ಆಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಯೋಗ್ಯ ವ್ಯಕ್ತಿಗಳು ಇವತ್ತು ವಿಧಾನ ಪರಿಷತ್ಗೆ ಬರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ರಾಜಕೀಯ ಚಪಲಗಳನ್ನು ತೀರಿಸೋಕ್ಕೋಸ್ಕರ ಇವತ್ತು ವಿಧಾನ ಪರಿಷತ್ಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ರಾಜಕೀಯ ಚಟಕ್ಕೋಸ್ಕರ ಇವತ್ತು ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಹಣದ ಅಹಂನಿಂದ ನಾವು ಚುನಾವಣೆ ಗೆಲ್ತೇವೆ ಅಂತಕ್ಕಂಥ ಭ್ರಮೆಯಿಂದ ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಬಂಧುಗಳೇ, ವಿಧಾನಸೌಧ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇಗುಲ ಅಂತೇಳಿ ನಾವು ನಂಬಿದ್ದೇವೆ. ಈ ನಾಡಿನ ಆಗು ಹೋಗುಗಳ ಬಗ್ಗೆ, ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಯೋಗ್ಯ ವ್ಯಕ್ತಿಗಳು ಆಯ್ಕೆಯಾಗಿ ಬರಬೇಕು ಅನ್ನುವ ಅಪೇಕ್ಷೆ ಜನಸಾಮಾನ್ಯರದ್ದು. ಆ ಕಾರಣದಿಂದಲೇ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಹಲವಾರು ದಶಕಗಳಿಂದ ತನ್ನದೇ ಆದಂಥ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಹಾಗೂ ಸಮಾಜಮುಖಿಯಾಗಿ ಇವತ್ತು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಕೆಎಂ ಸುರೇಶ್ ರವರನ್ನ ಭಾರತೀಯ ಜನತಾ ಪಾರ್ಟಿ NDA ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಸಹಕಾರವನ್ನ ಕೇಳಬೇಕು, ನಮ್ಮ ಮುಖಂಡರ ಸಹಕಾರವನ್ನು ಕೇಳಬೇಕು. ಏನು ಬಹಳ ದಿನಗಳು ಏನು ಉಳ್ಕೊಂಡಿಲ್ಲ. ಈಗಾಗಲೇ ನವೀನ್ ಅವ್ರು ತಿಳಿಸಿದಾಗೆ 40,000 ಚಿಲ್ಲರೆ ಈಗಾಗಲೇ ವೋಟರ್ಸ್ ಎನ್ರೋಲ್ಮೆಂಟ್ ಇಲ್ಲಿ ಆಗಿದೆ ನಮ್ಮ ಜಿಲ್ಲೆನಲ್ಲಿ.
ಸುಮಾರು 50,000 ದಾಟ್ಬೋದು ಅನ್ನೋ ಅಪೇಕ್ಷೆ ಇದೆ. ಮತ್ತೆ ನಮ್ಮ ಅಭ್ಯರ್ಥಿ ಕೆ ಎಂ ಸುರೇಶ್ ರವರು 5 ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಬೇಕಾಗ್ತದೆ. 33 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರ್ತಕ್ಕಂಥ ಈ ಪದವೀಧರ ಕ್ಷೇತ್ರವನ್ನು ಸುತ್ತಬೇಕಾಗ್ತದೆ. ಹಾಗಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮುಖಂಡರು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಚಾಲನೆ ಕೊಡಬೇಕು ಅಂತೇಳಿ ನಾನು ಬಂದಿದ್ದೇನೆ. ಬಂಧುಗಳೇ, ಒಪ್ಕೊಳ್ತೇನೆ, ಇವತ್ತು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಶಿಕ್ಷಕರ ಕ್ಷೇತ್ರ ಇರ್ಬೋದು ಅಥವಾ ಪದವೀಧರ ಕ್ಷೇತ್ರ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೂ ಸಹ ಭಾರತೀಯ ಜನತಾ ಪಾರ್ಟಿ ಜಯಬೇರಿಯನ್ನು ಬಾರಿಸ್ಕೊಂಡು ಬಂದಿದೆ. ಆದರೆ ಇವತ್ತು ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಆಡಳಿತ ಪಕ್ಷನೂ ಕೂಡ ಸಾಕಷ್ಟು ಮತದಾರರನ್ನ ಎನ್ರೋಲ್ಮೆಂಟ್ ಮಾಡಿಸುವಂತ ಕೆಲಸ ಕಳೆದ ಹಲವಾರು ತಿಂಗಳುಗಳಿಂದ ಮಾಡ್ಕೊಂಡು ಬಂದಿದೆ. ಇನ್ನು ಕೆಲವು ತಿಂಗಳುಗಳೇನು ಉಳಿದಿದ್ದಾವೆ, ಆ ಸಮಯದಲ್ಲಿ ನಾವು ಕೂಡ ಆ ಪ್ರಕ್ರಿಯೆಯನ್ನ ಚುರುಕುಗೊಳಿಸಬೇಕು, ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಆಗಬೇಕು, ಮತದಾರ ಎನ್ರೋಲ್ಮೆಂಟ್ ಕೂಡ ಆಗಬೇಕು. ಅದರ ಕಡೆನೂ ಕೂಡ ನಾವು ಗಮನವನ್ನು ಕೊಡಬೇಕು. ನಮ್ಮ ಅಪೇಕ್ಷೆ ಇರುವಂಥದ್ದು, ನಾನೆನ್ನೆ ದಾವಣಗೆರೆ ಜಿಲ್ಲೆನಲ್ಲೂ ಕೂಡ ಎಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿದಾಗ ದಾವಣಗೆರೆ ಜಿಲ್ಲೆ ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು ಈ ಚುನಾವಣೆಯನ್ನ ಒಂದು ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ನಮ್ಮೆಲ್ಲ ವ್ಯತ್ಯಾಸಗಳನ್ನ ಮರೆತು ನಾವು ಒಟ್ಟಾಗಿ ಒಂದಾಗಿ ಸುರೇಶ್ ಅಣ್ಣ ಅವರ ಪರವಾಗಿ ಅತಿ ಹೆಚ್ಚು ಮತಗಳನ್ನ 80% ಅಷ್ಟು ಮತವನ್ನ ಕೊಡಿಸ್ತೇವೆ ಅನ್ನುವ ಸಂಕಲ್ಪವನ್ನು ಕೂಡ ಅಲ್ಲಿ ಮುಖಂಡರು ಮಾಡಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆನೂ ಕೂಡ ಹೌದು. ಕಳೆದ ವಿಧಾನಸಭಾ ಚುನಾವಣೆ ಬೇರೆ ಬೇರೆ ಕಾರಣಗಳಿಗೆ ನಮಗೆ ಹಿನ್ನಡೆ ಆಗಿರಬಹುದು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಮತ್ತೆ ನಮಗೆ ಕೈಯನ್ನು ಹಿಡಿದಿದ್ದಾರೆ, ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇಂಥ ಒಬ್ಬ ಸಜ್ಜನ ವ್ಯಕ್ತಿ ಸುರೇಶ್ ಅವ್ರನ್ನ ಅಭ್ಯರ್ಥಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆಸಕ್ತಿಯನ್ನು ವಹಿಸಿ ಇಂದಿನಿಂದಲೇ ಇನ್ನೂ ಹೆಚ್ಚು ಉತ್ಸಾಹದಿಂದ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. 70-80% ಅಷ್ಟು ಮತವನ್ನು ಪಡೆಯುವಂಥದ್ರಲ್ಲಿ ನಾವು ಯಶಸ್ವಿ ಆಗಬೇಕು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿ ಮಾಡಬೇಕು ಅಂತೇಳಿ ನಾವು ರಾಜ್ಯದ ಅಧ್ಯಕ್ಷನಾಗಿ ಇಲ್ಲಿ ಬಂದಿದ್ದೇನೆ. ಬಂಧುಗಳೇ, ನನಗೆ ಸಂಪೂರ್ಣ ವಿಶ್ವಾಸ ಇದೆ ತಾವೆಲ್ಲರೂ ಸಹ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೇವೆ. ನಿಮ್ಮ ಎಲ್ಲರ ಸಹಕಾರ ಸಿಕ್ಕೇ ಸಿಗ್ತದೆ ನಾವು ವಿಶ್ವಾಸ